ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿತಿನ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತು ನಾವು DL ಟೆಸ್ಟ್ ಕೊಡೋಕೆ ಹೋಗ್ತಿದ್ದೀರಿ ಕೆ ಆರ್ ಪುರಮ್ಗೆ. ಸೊ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಮನೆ ಬಿಡ್ತೀವಿ, ಬ್ಲಾಗ್ ಮಾಡ್ತೀನಿ, ಬನ್ನಿ ಹೋಗೋಣ. ಸೊ ಗೈಸ್ ಈಗಾಗಲೇ ಕೆ ಆರ್ ಪುರಮ್ RTO ಬಂದಿದ್ದೀರಿ. ಸೊ DL ಟೆಸ್ಟ್ ಇನ್ನೇನು ಹೋಗಬೇಕು ಮಾಡೋಕ್ಕೆ. ಇನ್ನು ಅವರು ನಮಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಅವ್ರು ಇನ್ನೂ ಬಂದಿಲ್ಲ. ಸೊ ಅವ್ರಿಗೆ ಕಾಯ್ತಿದ್ದೀವಿ, ಅವ್ರು ಬಂದಿದ್ದ ಮೇಲೆ ಹೋಗೋಣ. ಅಲ್ಲಿ ಹೋಗಿದ ಮೇಲೆ ಸಿಗ್ತೀವಿ. ಸೊ ಈಗಲೇ DL ಟೆಸ್ಟ್ ಮಾಡ್ಕೊ ಬಂದಿದ್ದೀವಿ. ಸೊ 2 ಮುಗಿಸ್ಬಿಟ್ಟಿದ್ದೀನಿ DL ಟೆಸ್ಟು. ಇನ್ನೇನು ಫಾರ್ಮ್ ತೊಗೊಂಡು ಡೈರೆಕ್ಟ್ ಒಮೇಗಾ ಗೇಮ್ ಸ್ಟೇಷನ್ಗೆ ಹೋಗ್ಬಿಡೋದು. ನಮ್ಮ ಇನ್ನೊಂದು ಫ್ರೆಂಡ್ ಬಂದವನೆ, ಅವನು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಬನ್ನಿ ಹೋಗೋಣ. DL ಈಗ ಜಸ್ಟ್ ಆಯಿತು. ಸೊ ಎಲ್ಲ ಪಾಸ್ ಆಗಿದ್ದೀನಿ. ಇನ್ನು ಒಂದು 30 ಡೇಸಲ್ಲಿ DL ಬಂದ್ಬಿಡುತ್ತೆ. ಮತ್ತು ಅಷ್ಟೇ. ಆಮೇಲೆ ಈಗ ಒಮೇಗಲ್ಗೆ ಹೋಗೋಣ. ಹೋಗ್ಬಿಟ್ಟು ಸ್ವಲ್ಪ ಗೇಮ್ಸ್ ಆಡಿಕೊಂಡು ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಹೋಗೋಣ. ಸೊ ಬಂದಿದ್ದೀವಿ ಗೇಮಿಂಗ್ ಸೆಷನ್ಗೆ. ನಾನ್ ಸ್ಟಾಪ್ ಓಡ್ತಾಯಿದ್ದೀವಿ ಗೈಸ್, ಎಷ್ಟೇ ಇಲ್ಲ. ಪೋಪೋ ವರ ಜಿಮ್ಮಿಗೆ ರೆಡಿ ಆಗಿಬಿಟ್ಟಿದ್ದೀನಿ. ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ಈಗ ಮುಗಿಸ್ಕೊಂಡು ಜಿಮ್ಮಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಮುಗಿದ್ರೆ ಬ್ಲಾಗ್ ಇಲ್ಲೇ ಮುಗಿಸ್ಬಿಡ್ತೀನಿ ಅಷ್ಟೇ. ಫುಲ್ ಕಂಫರ್ಟಬಲ್ ಆಗಿ ಕೂತ್ಕೊಂಡಿದ್ದೀರಿ. ಲಕ್ಷ ಅವನೇ, ಅಲ್ಲಿ ಲೆವಿನ್ ಅವನೇ, ಅವ್ರು ಇನ್ನೊಬ್ಬ ಇವರೇ ಆಚೆ ಹೋದ. ಫ್ರ್ಯಾಂಕ್ಲಿನ್ ಎಲ್ಲ ಹೋದ? ಹೌದು, ಇವಾಗ ಜಸ್ಟ್ ಇವಾಗ ಹೋದ. ಅದೇ ನೋಡಿದೆ ಕೆಳಗಡೆ. ರೋಮಿಂಗ್ ಎಲ್ಲಿಗೆ? ರೋಮಿಂಗ್ ಗೈಸ್ ಇವತ್ತು ಏನು ಆಡ್ತಿದ್ದೀರಿ ಗೊತ್ತಾ? ಹರ್ಷ ಹೇಳ್ತಾರೆ, ಹೇಳೋ ಏನು ಆಡ್ತಿದ್ದೀರಿ ಇವತ್ತು? ಸ್ಟೇಟಾ ವರ್ಲ್ಡ್ ಕಪ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಟುಮಾರೋ ಗೈಸ್. ನಾವು ವರ್ಲ್ಡ್ ಕಪ್ ನೋಡಲ್ಲ ಗೈಸ್. ಬೇಕಂದರೆ ವುಮೆನ್ಸ್ ವರ್ಲ್ಡ್ ಕಪ್ ನೋಡ್ಬಿಡ್ತೀರಿ ಕ್ರಿಕೆಟ್ದು. ಫಿಫಾದು ಮಾತ್ರ ನೋಡಲ್ಲ. ವಿ ಆರ್ ಇಂಡಿಯನ್ಸ್. ಅವನ ಥರ ಪೋರ್ಚುಗೀಸ್ ಇಲ್ಲ. ಅರ್ಜೆಂಟೀನಾಗೆ ಕಳಿಸ್ತೀರಿ ರಿಟರ್ನ್ ಅವನ್ನ. ಇವನೇ ಗೈಸ್, ಅವನು ಇನ್ನೊಬ್ಬ. ಸ್ಟಾರ್ಟಿಂಗಲ್ಲಿ ನೋಡಿತಾರಲ್ಲ, ಒಬ್ಬ ಮಂಗ ಥರ ಇರ್ತಾನೆ, ಇವನೇ ಅವನು. ನಮ್ಮದೇ ವಿಡಿಯೋ ನೋಡ್ತಿರೋದು. ಅವರಿಬ್ಬರು ಚಾಲೆಂಜ್ ಮಾಡ್ತಾರೆ ಗೈಸ್, ಲೆವಿನೋ ಮತ್ತು ಹರ್ಷ. ನಾವಿಬ್ಬರು ಇಲ್ಲಿ ಚಾಲೆಂಜ್ ಮಾಡ್ತಾಯಿದ್ದೀರಿ. ಅದಾಗಿದ ಮೇಲೆ ಫಿಫಾನು ಆಡೋಣ, ಇಬ್ಬರು ಟುಗೆದರ್ ಆಡೋಣ, ಎಲ್ಲರೂ ಸೇರ್ಕೊಂಡು ಆಡೋಣ. ಈಗ ನೋಡಿ ಪ್ರೀತಮ್ 17th ಪ್ಲೇಸಲ್ಲಿ ಅವನೇ. ಇಲ್ಲ ರೀಸ್ಟಾರ್ಟ್ ಅಲ್ಲ, ಆಡಬೇಕು. ಭಯ ಯಾಕೆ ಇದೆಲ್ಲ ಭಯ ಬೀಳ್ತಾರೆ? ನಾನು ಅಪೋನೆಂಟ್ ಅಂದಿದ ತಕ್ಷಣ ಭಯ ಬಿದ್ದೋಗ್ಬಿಡ್ತಾರೆ. ಏನು ಅನ್ಸುತ್ತೆ? ಏನು ಮಾತಾಡೋಕ್ಕಾಗಲ್ಲ ಗೈಸ್, ಕ್ಯಾಮ್ರಾ ಇರೋವರೆಗೂ ಎಲ್ಲರೂ ಭಯ ಬೀಳ್ತಾರೆ. ಏನಾಗಲ್ಲ ಗೈಸ್, ಮ್ಯೂಟ್ ಮಾಡಿಬಿಡ್ತೀನಿ, ಕಟ್ ಮಾಡಿಬಿಡ್ತೀನಿ. ಇವನ್ ಥರ್ಡ್ ಬಂದಿದ್ದ ಗೈಸ್, ಥರ್ಡ್ ಪ್ಲೇಸ್ ಬಂದಿದ್ದ ಗೈಸ್. ಇವಾಗ ನಾನು ಆಡ್ತೀನಿ. ರೀಸ್ಟಾರ್ಟ್ ಮಾಡೋಣ ಜಾನಿ. ಈಗ ಟಾರ್ಗೆಟ್ ಸೆಟ್ ಮಾಡ್ತಾನೆ ಅಣ್ಣ, ನಾವು ಅದನ್ನು ಬೀಟ್ ಮಾಡ್ತೀವಿ. ಓಯ್ ಕೊಟ್ಟ ಇಟ್ಟ. ಅದೇ ಮತ್ತೆ ಹೇಳು. ಫುಲ್ ಯಾಕೆ ತಿರುಗ್ತಿಲ್ಲ? ಗೇರ್ ಕಮ್ಮಿ ಮಾಡ್ಕೊಳ್ಳೋದಿ. ನೀನು ಯಾರೋ ನೀನು DL ಪಾಸ್ ಮಾಡಿಸಿದ್ ಯಾರೋ ನಿಂದು? ಹೆಂಗೋ ಕೊಟ್ಟ ನಿಂಗೆ DL ಅಲ್ಲೋ? ಇದನ್ನೇ ಓಡ್ಸಕ್ಕೆ ಕಳ್ತಿದೀಯಾ?
ನೇಮಲ್ಲೇ ಓಡ್ಸಕ್ ಕಲ್ತಿದ್ಯಾ ನೆಲದ ಮೇಲೆ ಹೋಗೋ ಲೋ ರೋಡ್ ಮೇಲೆ ಹೋಗೋ ರೋಡ್ ಮೇಲೆ ಹೋಗೋ ಇಟ್ಟ 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 ಒಂದಾದ್ರೂ ನೆಟ್ಟಿಗಿರೋ ಕ್ಲಿಪ್ ಕೊಡ್ತಿದ್ಯಾ ನಿನ್ನ ಹೊಗಳೋ ಥರ ದೊಡ್ಡ ನಿಜವಾಗಿ ಹಾಕ್ಸ್ತಾನೆ ಲೋ ಡೌನ್ ಶಿಫ್ಟ್ ಗುಡ್ ಬಾಯ್ ಕ್ರೇಜಿ ಮಚ್ಚ ಸ್ವಿಫ್ಟ್ ಮೂಡಿಂದ ಆಚೆ ಬಂದವನೇ ನಿಜ ಇಟ್ಟ ಸೋ ಚೆನ್ನಾಗಿ ಆಡ್ತವನೇ ಅಂತ ಹೇಳ್ದಾಗ ತಿರುಗಿಸ್ಬಿಡ್ತಾನೆ ಇದು ಕಂಟೆಂಟ್ ಅಂದ್ರೆ ಏನ್ ಮಾಡ್ತೀನಿ ಓಡಿಸ್ತಾಲ ಗೈಸ್ ಇವನು ಏನ್ ಸಕ್ಕ ಡ್ರೈವಿಂಗ್ ಮಾಡ್ತಿದ್ಯಾ ಜಾನಿ ರೋಡ್ ಮೇಲೆ ಓಡಿಸೋ ಬ್ರೇಕ್ ಇದೆ ಎಷ್ಟನೇ ಪೊಸಿಷನ್ನು 28 ಝೂಮ್ ಹಾಕೋದ್ನ That was the biggest comeback of anyone's lifetime ಅಲ್ಲಿ ಆ ಥರ ಏನಂತ ಮಚ್ಚ ಕ್ರೇಜಿ ಕಂಬ್ಯಾಕ್ ಫ್ರಮ್ 20th ಪೊಸಿಷನ್ ಟು 6th ಪೊಸಿಷನ್ ಬಂದ್ಬಿಟ್ಟ ಗೈಸ್ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟ ಗೈಸ್ ಪರವಾಗಿಲ್ಲ ಗೈಸ್ ಇವತ್ತು WWE ಆಡೋಣ ಈಗ ಮನೆಗೆ ಓದ್ತಿದ್ರಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ 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 ಬಾಯ್